ಇದ್ರಾಗ ಅದು ಯಾವನ್ ಸೇರ್ಕೊಂಡವನೋ ಅವನು ಯಾವನ್ನು ಉಳಿಸೋದು ಬೇಡ. ಗಾಡಿ ತೆಗಿಲ್ಲ. ಅವ್ವ ಮಗ ಸೇರ್ಕೊಂಡ್ರೆ ಯೋನ್ ಆಗ್ತದೆ ಅಂತ ಎಲ್ರಿಗೂ ತೋರ್ಸು. ಬಾಬಾ ನೀನೊಬ್ಬಳು ನಂಗೆ ಸಾಥ್ ಕೊಟ್ರೆ ನನ್ನ ಮಕ್ಕಳು ಪಾತಾಳ್ದಾಗ ಅಡಗಿದ್ರು ಹುಡುಕಿ ಕೊಚ್ಚಾಕ್ತೀನಿ. ಬ್ಯಾಡಿ ಅಮ್ಮೋರೆ, ಬ್ಯಾಡಿ. ಹೊರ ಕೊಡೋ ಕೈ ನಿಮ್ದು, ಶಾಪ ಕೊಡಬೇಡಿ. ದಯಮಾಡಿ ಕೋಪ ಮಾಡ್ಕೋಬೇಡಿ. ಮುಂದಾಗೋ ಅನಾಹುತಕ್ಕೆ ನೀವೇ ಕಾರಣ ಆಗಬೇಡಿ. ಇಲ್ಲ ಪುಟ್ಟಕ್ಕ, ನನ್ನ ಮನ್ಸಿನಾಗೆ ನಾನು ನಿರ್ಧಾರ ಮಾಡಾಗೈತೆ. ನಾನು ಹೋಗ್ತಿರೋ ದಾರಿ ಸರಿಯಾಗಿ ಐತೆ. ನನ್ನ ಸೊಸೆಗೆ ನಾನೇ ನ್ಯಾಯ ಕೊಡಿಸ್ತೀನಿ. ಬ್ಯಾಡಿ ಅಮ್ಮೋರೆ, ಅನ್ಯಾಯ ದಾರಿನಾಗ ಹೋಗಿ ನ್ಯಾಯ ಕೊಡಿಸಿದ್ರೆ ಅದು ಅಂಗೈನಾಗಿ ನಿಲ್ದೇ ಇರೋ ನೀರಾಗ್ಬಿಡ್ತದೆ. ನೀವು ತೆಪ್ಪದಾರಿನಾಗ ಹೋಗೋದು ನಾನು ಇಷ್ಟಪಡೋಕ್ಕಿಲ್ಲ. ನಾನೇ ಯಾಕೆ ಸತ್ ಸ್ವರ್ಗದಾಗಿರೋ ನಿಮ್ಮ ಸೊಸೆನೂ ಒಪ್ಪಕ್ಕಿಲ್ಲ. ಯಾರು ಒಪ್ಪದೆ ಹೋದ್ರೂ ಪರವಾಗಿಲ್ಲ ಪುಟ್ಟಕ್ಕ. ದುಷ್ಟ್ರಿಗೆ ದೊಡ್ಡನೆ ಏಟೆ ಸರಿ. ಅಯ್ಯೋ, ಇಲ್ಲ ಅಮ್ಮವ್ರೆ, ದೊಣ್ಣೆ ಪೆಟ್ಟು ನೋವಾದಾಗ ಮಾತ್ರ ಬಗ್ಸ ಮಾತಾಯ್ತದೆ. ಆದ್ರೆ ಮನಸ್ಸಿನ ಪೆಟ್ಟು ಜೀವನ ಪೂರ ಸರಿದಾರಿಗೆ ತತ್ತದೆ. ನೋಡು ಪುಟ್ಟಕ್ಕ, ನಿನ್ನಂಗೆ ಬೆಣ್ಣೆ ಮಾತಾಡಿ ಬುದ್ಧಿ ಹೇಳೋ ಮಟ್ಟ ನನಗೆ ಮೀರೋಗೈತೆ. ನಂದು ಯೋನಿದ್ರು ದಂಡಂ ದಸಗುಣ ಮಾಟೆಯ. ಅಮ್ಮವ್ರೆ, ನಮ್ಮ ಸ್ನೇಹ ನ್ಯಾಯ ನೀತಿನಾಗ ಬದುಕವಳೆ. ಅವಳಿಗಾಗಿರೋ ಅನ್ಯಾಯನ ನಾನು ನ್ಯಾಯ ನೀತಿಯಿಂದಲೇ ಸರ್ ಮಾಡಕ್ಕೆ ನೋಡ್ತಾ ಇವ್ನಿ. ಸಾಧ್ಯನೇ ಇಲ್ಲ ಪುಟ್ಟಕ್ಕ. ನಾನು ಸಾಧ್ಯ ಮಾಡಿ ತೋರಿಸ್ತೀನಿ ಅಮ್ಮವ್ರೆ. ಅದು ಈ ಜನ್ಮದಾಗ ಆಗಕ್ಕಿಲ್ಲ ಪುಟ್ಟಕ್ಕ. ಪುಟ್ಟಕ್ಕ, ನಮ್ಮ ದೇಶದಾಗೆ ನ್ಯಾಯ ನೀತಿ ಅಂತ ಹೋದ್ರೆ ಶಕ್ತಿ ಕಳ್ಕೊಂಡು ಸೋಲ್ಬೇಕಾಯ್ತದೆ ಹೊರತು ನ್ಯಾಯ ಅಂತೂ ಸಿಗಕ್ಕಿಲ್ಲ. ಈಗ ನಿಮಗೆ ಕೋಪದ ಕಣ್ಣು, ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ. ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಆಯ್ತು ಪುಟ್ಟಕ್ಕ, ನೀನು ಹಿಂಗೆ ಮಾತಾಡ್ಕೊಂಡು ಇಲ್ಲೇ ಕುಂತಿರು. ನಾನು ನನ್ನ ಮಗ ಹೋಗಿ ಆ ದ್ರೋಹಿಗಳಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ.